ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ರಾತ್ರಿ ಎಲ್ಲ ಮಳೆ ಬಂದ್ಬಿಟ್ಟು ನಂಗೆ ಟೈಮ್ ಟೇಬಲ್ನೇ ಚೇಂಜ್ ಮಾಡಿಬಿಟ್ಟ. ಸೊ ಮಳೆ ಬಂದಿರೋ ಇದಕ್ಕೆ ಸೋಂಬೇರಿತನದಿಂದ ಜಾಸ್ತಿ ಹೊತ್ತು ಮಲ್ಕೊಂಡು ಬೇಗ ಬೇಗ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದೆ ಕಾಲೇಜಿಗೆ. ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು. ಸೊ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ನಮ್ಮ ಗಿಡಕ್ಕೆ ಸ್ವಲ್ಪ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಗಿಡಕ್ಕೆ ಸ್ವಲ್ಪ ನೀರು ಹಾಕೋದಕ್ಕೆ ಹೋದೆ. ಸೊ ನೋಡ್ತಿದ್ದೆ ನಮ್ಮ ಮನಿ ಪ್ಲ್ಯಾಂಟ್ ಸ್ವಲ್ಪ ಜಾಸ್ತಿ ದೊಡ್ಡ ಬೆಳೆದ್ಬಿಟ್ಟಿತ್ತು. ನಾನು ತಂದಾಗ ಎರಡೇ ಇದ್ದಿದ್ದು. ಸೊ ಇವಾಗ ನೋಡಿ ಎಷ್ಟದ ಬೆಳೆದಿದೆ ಅಂತ ತುಂಬ ಖುಷಿ ಆಯ್ತಿತ್ತು. ಸೊ ಆಮೇಲೆ ಬೇಗ ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಕಾಲೇಜ್ ಹೊರಡೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೆ. ನಾವು ಅಷ್ಟರಲ್ಲಿ ನಾಷ್ಟ ಮಾಡ್ಕೊಂಡು ಹೋಗು, ನೆನ್ನೇನು ನಾಷ್ಟ ಮಾಡಿಲ್ಲ ಅಂತು. ಸೊ ನುಗ್ಗೆಕಾಯಿ ಸಾರು ಚಪಾತಿ ಎಲ್ಲ ಮಾಡಿತ್ತು. ಸೊ ತಾರಕ್ ಮೆಹತಾ ನೋಡ್ದೇ ನಾಷ್ಟ ಮಾಡ್ತಿದ್ದೆ. ಸೊ ನಮ್ಮ ಜಿಮ್ಮಿ ನಾನು ಹೋಗ್ತಿದ್ದೆ ಅಂತ ಸ್ಯಾಡ್ ಆಗಿದ್ದ. ಸೊ ಇವರಿಬ್ಬರಿಗೆ ತಗೊಂಡು ಕಾಲೇಜಿಗೆ ಹೊರಟೆ. ಬೇಗ ಬೇಗ ಓಡೋಗಿತ್ತು. ಏನು ಸಿಕ್ತು ಎಲ್ಲ ಖಾಲಿ ಜನ ಸಾಗರ ನೋಡ್ತಿದ್ರೇ. ಸೊ ಆಮೇಲೆ ಲಂಚ್ ಬ್ರೇಕಲ್ಲಿ ಲಂಚ್ ಮಾಡ್ಕೊಂಡು ಇವರಿಬ್ಬರ ಜೊತೆ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ. ಸೊ ಆಮೇಲೆ ಲ್ಯಾಬಿಗೆ ಕರ್ಕೊಂಡು ಹೋಗಿದ್ರು. ಸೊ ಲ್ಯಾಬಲ್ಲಿ ರೆಕಾರ್ಡ್ ಎಲ್ಲರೂ ಸಬ್ಮಿಟ್ ಮಾಡಿಬಿಟ್ಟವ್ರೆ ಅಂತ ಕೇಳಿದ ತಕ್ಷಣ ಬೇಗ ಪಟ ಅಂತ ಲ್ಯಾಬಿಗೆ ಎಲ್ಲ ರೆಕಾರ್ಡಿಗೆಲ್ಲ ಬೈಂಡಿಂಗ್ ಎಲ್ಲ ಮಾಡಿ ಎಲ್ಲ ಮಾಡ್ಸ್ಕೊತಿದ್ವಿ. ಸೊ ನನಗೆ ಪೂಜಾ ಪಾಪ ನನಗೆ ಕನ್ನಡ ಹೋಮ್ವರ್ಕ್ ಬರ್ಕೊಡ್ತಿಲ್ಲೋ. ಸೊ ಅವಳೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಪಾಪ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಇಂಡೆಕ್ಸ್ ಪೇಜಲ್ಲಿ ಡೇಟ್ ಎಲ್ಲ ಅವಳ ಕೈಲೇ ಬರೆಸ್ಕೊಂಡೆ ಎಲ್ಲ ಬರ್ಕೊಡು ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಪೂಜಾ, ವೆರಿ ಗುಡ್ ಗರ್ಲ್. ಸೊ ಇವತ್ತು ಮಧ್ಯಾಹ್ನ ನಂದು ಸೆಮಿನಾರ್ ಇತ್ತು. ಅದಕ್ಕೆ ನನ್ನ ಸೆಮಿನಾರು ಲಾಸ್ಟ್ ಪ್ರೆಸೆಂಟೇಷನ್ ಎಲ್ರಿಗೂ ತೋರಿಸ್ಬಿಟ್ಟು ಎಲ್ಲರೂ ನಗ್ತಾ ಬಿದ್ದಿದ್ರು. ಸೊ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಸ್ವಲ್ಪ ಏನೋ ಕೆಲಸ ಇತ್ತು, ಮಲ್ಲೇಶ್ವರಂಗೆ ಹೋಗ್ಬೇಕಿತ್ತು ಅಂತ ನಮ್ಮ ಹುಡುಗಿ ಕರ್ಕೊಂಡು ನಾನು ಮೆಟ್ರೋದಲ್ಲಿ ಮಲ್ಲೇಶ್ವರಂಗೆ ಹೋದೆ. ಸೊ ಆಮೇಲೆ ಮಾಲ್ಗೆ ಹೋಗಿ ಸ್ವಲ್ಪ ಮಾಲ್ನ ಕಣ್ಣಲ್ಲಿ ನೋಡ್ಕೊಂಡು ಆಮೇಲೆ ಆಚೆ ಹೋದ್ರೆ ಏನು ಫುಲ್ಲು ಜೋರು ಮಳೆ ಬರ್ತಿದ್ದು. ಸೊ ಮಳೆಯಲ್ಲೇ ನಿಂತ್ಕೊಂಡು ಓಡೋದ್ವಿ ಏನೋ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂತ. ಸೊ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸ್ವೀಟ್ ಕಾರ್ನ್ ತಿನ್ಕೊಂಡು ಮತ್ತು ನಾನು ಮೆಟ್ರೋ ಹತ್ಕೊಂಡ್ಬರ್ಬೇಕಾದ್ರೆ ನಮ್ಮ ಹುಡುಗಿ ಬೇರೆ ಸೈಡಲ್ಲಿದ್ಲು, ನಾನು ಬೇರೆ ಸೈಡಲ್ಲಿದ್ದೆ. ಸೊ ಹತ್ಕೊಂಡು ರಿಟರ್ನ್ ನಾಯಂಡಹಳ್ಳಿಗೆ ಹೋಗೋಣ ಅಂದ್ಕೊಂಡೆ. ಕೆಂಗೇರಿಯಲ್ಲಿ ರಶ್ ಇರುತ್ತೆ ಇಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ನಾಯಂಡಹಳ್ಳಿಗೆ ಟಿಕೆಟ್ ತೊಗೊಂಡು ಸೊ ನಾಯಂಡಹಳ್ಳಿ ಸ್ಟಾಪ್ ಬಂದಿತ್ತು. ಸೊ ಆಮೇಲೆ ಅಲ್ಲಿಂದ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ಹೋಗ್ಬೇಕಾದ್ರೆ ಹೊಟ್ಟೆ ಹಸಿತೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ತೊಗೊಂಡು ಬಸ್ಸಲ್ಲಿ ಸೀಟ್ ಸಿಕ್ತು. ಸೊ ಆಮೇಲೆ ಬರೋಷ್ಟರಲ್ಲಿ ನಾರ್ಮಲ್ ನಾವು ಒಮ್ಮೆ ಬರೋ ಟೈಮಿಂಗೆ ಆಗ್ಬಿಟ್ಟಿತ್ತು, 7 ಗಂಟೆ ಆಗಿತ್ತು. ಸೊ ಆಯುಷು ಊರಿಂದ ಬಂದಿದ್ದ ಎಷ್ಟೊಂದಿನ ಮೇಲೆ. ಸೊ ಅವ್ನು ನಂಗೆ ಪಿಕಪ್ ಮಾಡ್ಕೊಳಕ್ಕೆ ಬಂದಿದ್ದ. ಸೊ ಹೊಟ್ಟೆ ಹಸಿತೈತೆ ಅಂದಿದ್ದಕ್ಕೆ ಅವ್ನು ನಮ್ಮ ರಾಮನಗರದ ಇರೋ ಕ್ವಾರ್ಟರ್ಸ್ ಹತ್ರ ಗೋಬಿ ತಿನ್ಸಕ್ಕೆ ಕರ್ಕೊಂಡು ಹೋದ. ಸೊ ಗೋಬಿ ತಿನ್ಕೊಂಡು ಹಂಗೆ ಜಾಸ್ತಿ ಖಾರ ಮಾಡಿಸ್ಕೊಂಡ್ಬಿಟ್ಟಿದ್ವಿ ಗೋಬಿ ಅಂತ ಅಂದ್ಬಿಟ್ಟು ಶ್ರೀರಾಮ್ ಬೇಕರಿಗೆ ಹೋಗ್ಬಿಟ್ಟು ಫ್ರೂಟಿ ಮತ್ತು ಕ್ರೀಮ್ ಅಂತ ತೊಗೊಬಂದ್ವಿ. ಸೊ ನಮ್ಮ ಜಿಮ್ಮಿ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಇಲ್ಲಿಗೆ ನನ್ನ ಮಿನಿ ವ್ಲಾಗ್ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು.